ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊನೆಗೂ ತಮ್ಮ ರಿಸಲ್ಟು ಅನೌನ್ಸ್ ಆಗುವಂಥ ದಿನ ಬಂದೇ ಬಿಡ್ತು. ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ದಿನಾಂಕ 2/5/2025 ಅಂದರೆ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ 2025ನೇ ಸಾಲಿನ SLC ಪರೀಕ್ಷೆ 1ರ ಪರೀಕ್ಷೆಗಳು ದಿನಾಂಕ 21/3/2025ರಿಂದ 4/4/2025 ನಡೆಸಲಾಯಿತು ಅಂತ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ಅಂದರೆ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ. SLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 2/5/2025ರಂದು ಬೆಳಗ್ಗೆ 11:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಅಂದರೆ ನಾಳೆ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೀತಾರೆ. ಅಷ್ಟಕ್ಕೆ 11:30 ಗಂಟೆಗೆ. ವಿದ್ಯಾರ್ಥಿಗಳು ರಿಸಲ್ಟನ್ನು ಯಾವಾಗ ನೋಡ್ಕೋಬೋದು ಅಂತ ಹೇಳಿದ್ರೆ, ಫಲಿತಾಂಶವನ್ನು https://kerresults.nic.in ಜಾಲತಾಣದಲ್ಲಿ ದಿನಾಂಕ 2/5/2025 ಮಧ್ಯಾಹ್ನ 12:30 ಗಂಟೆ ನಂತರ ವೀಕ್ಷಿಸಬಹುದಾಗಿದೆ ಅಂತಾರೆ. ಅಂದರೆ 2/5/2025 ಅಂದರೆ ನಾಳೆ ಮಧ್ಯಾಹ್ನ 12:30 ನಂತರ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ತಮ್ಮ ರಿಸಲ್ಟನ್ನು ಈ kerresults.nic.in ಜಾಲತಾಣದಲ್ಲಿ ತಾವು ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಆ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ನಿಮಿಷ. ಇಲ್ಲಿ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು ನೀವು kerresults ಅಂತ ಇಷ್ಟು ಟೈಪ್ ಮಾಡಿ. kerresults ಇಷ್ಟು ಟೈಪ್ ಮಾಡಿ ಸರ್ಚ್ ಕೊಡಿ. ಜಸ್ಟು ಸರ್ಚ್ ಕೊಡಿದ್ರೆ ಫಸ್ಟ್ ಬರುತ್ತೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 https://kerresults.nic.in ಅಂತ ಬರುತ್ತಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಇದರ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವೇನು ಮಾಡ್ಬೋದು, ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಇದೆ. ಇಲ್ಲಿ ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಏನಿದೆಯಲ್ಲ, ಇದಿಷ್ಟೇ ಇರುತ್ತೆ. ಇಲ್ಲಿ ನೋಡ್ಬೋದು, 2025ರ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇದೆಯಲ್ಲ, ಇಲ್ಲಿ ಅಪ್ಡೇಟ್ ಆಗಿರ್ತದೆ. ಇದು ಕೆಳಗಡೆ ಹೋಗುತ್ತೆ, ಮೇಲ್ಗಡೆ SLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಅದು ನಾಳೆ ನಿಮ್ಮ 12:30 ನಂತರ ಚೆಕ್ ಮಾಡಿದ್ರೆ ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮ್ ಅಸೆಸ್ಮೆಂಟ್ ಬೋರ್ಡ್ ಅಂತೇಳಿ ಇಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ನ ಹಾಕಬೇಕು. ಕೆಳಗೆ ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಬರ್ತ್ ಹಾಕಿ ಈ ಸಬ್ಮಿಟ್ ಕೊಟ್ಟರೆ ಸಾಕು. ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಒಳ್ಳೆಯ ರಿಸಲ್ಟ್ ಬಂದವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಯಾರ್ಯಾರಿಗೆ ಒಳ್ಳೆಯ ರಿಸಲ್ಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ರಿಸಲ್ಟ್ ಬಂದ ತಕ್ಷಣ ನಾನು ರಿವ್ಯಾಲ್ಯೂಷನ್ ಯಾವ ಥರ ಹಾಕಬೇಕು, ಮತ್ತು ರಿಸಲ್ಟ್ ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೋಬೇಕು, ಆನ್ಸರ್ ಜೆರಾಕ್ಸ್ ಪ್ರತಿಯನ್ನು ಯಾವ ಥರ ತರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್, ಫೀ ಸ್ಟ್ರಕ್ಚರ್ ಆಗಿರೋ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.